ಎಲ್ರಿಗೂ ಮುದ್ದು ಸಣ್ಣ ಕಿರಣ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಟು. ಏನಪ್ಪ ಇವತ್ತಿನ ವಿಷಯ ಅಂದರೆ, ಯಾಕಪ್ಪ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮಪ್ಪ ನನ್ನ ಫೇವ್ರೆಟ್ ನೇರಳೆ ಅಂತಂದಿದ್ದಾರೆ. ಇದರಲ್ಲಿ ನೇರಳೆ ಹಣ್ಣಲ್ಲಿ 2 ಟೈಪ್ಸ್ ಇರುತ್ತಂತೆ. ಜಂಬು ನೇರಳೆ, ನಾಯಿ ನೇರಳೆ ಅಂತ ಇರುತ್ತಂತೆ. ಇದಂತೂ ಜಂಬು ನೇರಳೆ ಸಕ್ಕತ್ತಾಗಿರುತ್ತೆ, ಸ್ವೀಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ. ನೋಡೋರಿಗೆ ಇದು ಬ್ಲೂಬೆರಿ ಥರ ಕಾಣಿಸುತ್ತೆ, ಬಟ್ ಇದು ಬ್ಲೂಬೆರಿ ಅಲ್ಲ, ಜಂಬು ನೇರಳೆ ಸಕ್ಕತ್ತಾಗಿರುತ್ತೆ. ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ, ಇದು ಶುಗರ್ಗೆಲ್ಲ, ಆಮೇಲೆ ಶುಗರ್ಗೆ ಇದ್ರ ಬೀಜನೂ ಸಹ ಯೂಸ್ ಆಗುತ್ತೆ. ಈಗ ಇದು ಬಿಸ್ನೆಸ್ ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ ತುಂಬ ಯೂಸ್ ಆಗುತ್ತಂತೆ. ಅದರಲ್ಲಿ ಬಿರೋಂತಹ ಸೀಡ್ಸು ಉಪ್ಪು ಹಾಕ್ಕೊಂಡು ತಿಂತಾಯಿದ್ರೆ ಏನು ಸಕ್ಕತ್ತಾಗಿರುತ್ತೆ. ಅದು ಪ್ಯೂರ್, ಯಾವುದೇ ಥರ ಮೆಡಿಷನ್ಸ್ ಅಪ್ಲೈ ಮಾಡಿಲ್ಲ, ಪ್ಯೂರಾಗಿ ಬಂದಿರೋವಂಥ ಹಣ್ಣು. ಪಾರಮಣ್ಣು ಅಂತ ಹೇಳ್ತಿತ್ತು ನಮ್ಮಪ್ಪ. ಪಾರಮಣ್ಣು ಯಾವುದು, ನಾಟಿ ಹಣ್ಣು ಯಾವುದು ಅಂತ ಗೊತ್ತಿಲ್ಲ. ಯಾವ ಥರ ಕಂಡುಹಿಡಿತಾರೆ ಅಂದರೆ ಮಾತಾಡೋಕ್ಕಾಯ್ತಾ, ತಿನ್ಬಿಡ್ತೀನಿ ಗೈಸ್. ನನಗಂತೂ ಸಖತ್ ಇಷ್ಟ ಇದು ಗೈಸ್. ಪಾರಮಣ್ಣು ನಾಟಿ ಹಣ್ಣು ಅಂತ ಯಾವ ಥರ ಕಂಡುಹಿಡಿತಾರೆ ಅಂದರೆ, ರೌಂಡ್ಗಿರೋದು ಪಾರಮಣ್ಣಂತೆ, ಉದ್ದಕ್ಕೆ ಬರೋದು ನಾಟಿ ಹಣ್ಣಂತೆ. ಇದು ನ್ಯಾಚುರಲಾಗಿ ಬೆಳೆಯೋದು, ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಮರದಲ್ಲೇ ಹಣ್ಣಾಗಿರೋದು, ಮರದಲ್ಲೇ ಹಣ್ಣಾಗಿ ಕಿತ್ಕೊಂಡ್ಬಂದಿರೋದು. ಇದಕ್ಕೆ ಉಪ್ಪು ಹಾಕೊಂಡು ತಿಂತಾಯಿದ್ರೆ ಅಂತೂ ಸೂಪರಾಗಿರುತ್ತೆ ಗೈಸ್. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಜಂಬು ನೇರಳೆ ಅಂತ ರೌಂಡ್ ಶೇಪಲ್ಲಿದೆ, ಉದ್ದಕ್ಕಿದ್ರೆ ಅದು ನಾಯಿ ನೇರಳೆ ಅಂತ, ಬಟ್ ಅದು ಚೆನ್ನಾಗಿರುತ್ತೆ. ಇದು ಪಾರಮ್ಮು, ಅದು ನಾಟಿ. ಇದಂತೂ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿರುತ್ತೆ. ನಾನು ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ, ಉಪ್ಪು ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಅದು ತಿಂದು ಎಳಿತಾ ಇದ್ದೀನಿ. ಆಮೇಲೆ ಇದರಿಂದ ಏನು ಯೂಸ್ ಇದೆ ಅಂದರೆ, ಶುಗರ್ ಪೇಷಂಟ್ ತಿನ್ಬೋದು. ಯಾವ ಥರ ಅಂದರೆ, ಶುಗರ್ ರೈಸ್ ಆಗೋಲ್ಲ, ಶುಗರ್ ನಾರ್ಮಲ್. ವಿಡಿಯೋ ಆಡೋದ್ಬಿಟ್ಟು ತಿನ್ಕೊಂಬೋತಿದೆ. ಇದಂತೂ ಶುಗರ್ ಪೇಷಂಟ್ ತಿನ್ಬೋದು. ಶುಗರ್ ಪೇಷಂಟ್ ತಿಂದರೆ ಸೂಪರಾಗಿರುತ್ತೆ. ಯಾಕೆಂದರೆ ಇದು ನೋ ಶುಗರ್ ಅಂತ, ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ, ಆಗಲ್ಲ ಶುಗರು. ಆಮೇಲೆ ಅದರಲ್ಲಿರುವಂಥ ಸೀಡ್ಸು ಕ್ಯಾನ್ಸರ್ಗೆ ತುಂಬ ಯೂಸ್ ಆಗುತ್ತಂತೆ. ಅದನ್ನೆಲ್ಲ ರೋಸ್ಟ್ ಮಾಡಿಬಿಟ್ಟು ಡ್ರೈ ಪೌಡ್ರ್ ಮಾಡಿಬಿಟ್ಟು ಹಾಲೊಳಗೆ ಕಲಿಸ್ಕೊಂಡು ಕುಡಿತಾರೆ ಕ್ಯಾನ್ಸರ್ ಪೇಷಂಟು. ಕ್ಯಾನ್ಸರ್ಗೆಲ್ಲ ಒಳ್ಳೇದಂತೆ. ಆಮೇಲೆ ಗಲ್ಸ್ ಕೇಳ್ಬೋದು, ಯಾವುದೇ ಥರ ಪಿಂಪಲ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ, ಮುಖ ಕ್ಲಾರಿಟಿಯಾಗಿ ಕಾಣಿಸುತ್ತೆ ಅದನ್ನು. ಆಮೇಲೆ ಇನ್ನೊಂದು ಏನಂದರೆ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟಿದೆ ನಮ್ಮನೆ ನೇರಳೆ ಹಣ್ಣು, ಸಕ್ಕತ್ತಾಗಿದೆ. ನಮ್ಮದು ನೇರಳೆ ಸಖತ್ ಇಷ್ಟ. ಇದು ಮಾವಿನ ಹಣ್ಣು, ಮಾವಿನ ಸೀಸನ್ ಎಲ್ಲ ಮುಗ್ದೋಗ್ಬಿಟ್ಟೈತೆ. ಏನು ಅಂದರೆ, ಮಾವಿನ ಸೀಸನ್ ಮುಗ್ದೋಗಿದ್ದಾಗ ಈ ಥರ ಹಣ್ಣಾಗಿರೋ ಚೋತಾಪುರಿ ಸಿಕ್ಕಿದ್ರಂತೂ ನಮ್ಮದು ಸಖತ್ ಇಷ್ಟ. ಕಾಯಲ್ಲಿ ತಿನ್ನೋದಕ್ಕಿಂತ ಈ ಥರ ಮಾವಿನಕಾಯಿನ ಚೋತಾಪುರಿ ಹಣ್ಣಾದ್ಮೇಲೆ ತಿನ್ನೋದೇ ಒಂದು ಟೇಸ್ಟ್ ಇರುತ್ತೆ, ಮಸ್ತಾಗಿರುತ್ತೆ. ಈ ಥರ ಹಣ್ಣಿಗೆ ಉಪ್ಪು ಖಾರ ಹಾಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಯಾವ 5 ಸ್ಟಾರ್ ಹೋಟ್ಲು ಫುಡ್ಡು ಹಂಗಿರಲ್ಲ. ಯಾವ ಪಿಜ್ಜಾ ಬರ್ಗರು ಸಹ, KFC ಸಹ ಈ ಥರ ಟೇಸ್ಟ್ ಸಿಗೋಲ್ಲ. ಇಷ್ಟೇ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಆಗಲೇಬೇಕು. ಯಾಕೆಂದರೆ ನಾನು 6 ಮಂತ್ ಬೇಬಿ ಇಟ್ಕೊಂಡು ನಾನು ವೀಡಿಯೋಗಳು ಮಾಡ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಏನೋ ಒಂದು ಮಾಡಬೇಕು, ಬಟ್ ಮಾಡ್ತೀನಿ. ಒಂದಲ್ಲ ಒಂದಿನ ನಮಗೂ ಒಂದು ಫೇಮು ನೇಮು ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಮೇಲಿರೋ ಭಗವಂತ, ನಮ್ಮ ರಾಯರು, ನಮ್ಮ ಸಿದ್ಲಿಂಗಪ್ಪ ಏನು ಮಾಡ್ತಾರೆ ಅಂತ. ಒಂದು ಕಡೆ ತುಂಬ ಖುಷಿ ಆಗ್ತದೆ. ನಾನು ಯೂಟ್ಯೂಬರ್ ಆಗ್ಬೋದು ಅನ್ನೋ ಒಂದು ಡ್ರೀಮ್ ಇದೆ. ಒಂದು ಫಸ್ಟ್ ಸ್ಟೆಪ್ಪಿಗೆ ಇಳಿದಿದ್ದೀನಿ. ಮುಂದೆ ನೋಡೋಣ. 6 ಮಂತ್ಸ್ ಬೇಬಿ ಇದೆ. ಇನ್ನೂ ನಾವು ಅನ್ಕೋಬೋದು 3 ಮಂತ್ಸ್ ಬೇಬಿ ಇರಬೇಕಾದ್ರೆ ನಾವು ಏನಾದ್ರು ವರ್ಕ್ ಫ್ರಮ್ ಹೋಮ್ ತೊಗೋಬೋದು ಅಂತ ಅನಿಸುತ್ತೆ. ವರ್ಕ್ ಫ್ರಮ್ ಹೋಮ್ PU ಬೇಸ್ ಮೇಲೆ. ಆ್ಯಕ್ಚುಲಿ ನಂದು ಪ್ಯಾರಾಮೆಡಿಕಲ್ ಆಗಿರೋದ್ರಿಂದ ನಮ್ಮದು ವರ್ಕ್ ಫ್ರಮ್ ಹೋಮ್ ಅಂತ ಏನೂ ಇಲ್ಲ. ನಾವು ಹೋಗಿ ಮೆಡಿಕಲ್ ಹಾಸ್ಪಿಟಲ್ ವರ್ಕ್ ಮಾಡಿದ್ರೆ ಮಾತ್ರ ನಮ್ಮ ಕೆಲಸಗಳು. ಆಮೇಲೆ 6 ಮಂತ್ ಆಗ್ತಾ ನಾವು ಅನ್ಕೋಬೋದು ವರ್ಕ್ ಫ್ರಮ್ ಹೋಮ್ ತೊಗೊಂಡು ಮಾಡ್ಬೋದು, ಕೆಪಾಸಿಟಿ ಇದೆ ಅಂತ. ಅವೆಲ್ಲ ಸುಳ್ಳು. ಕಷ್ಟ ಇದೆ. ಆ್ಯಕ್ಚುಲಿ ಕಷ್ಟ ಸ್ಟಾರ್ಟ್ ಆಗುತ್ತೆ 6 ಮಂತ್ ಆದಮೇಲೆ. ಮಕ್ಕಳು ನೆಡ್ಕೊಂಡು ಒದ್ದಾಡ್ತಾರೆ. ಯಾರೋ ಹೋಯ್ತಾಯಿದ್ರು, ಅದಕ್ಕೆ ನಿಲ್ಲಿಸ್ಬಿಟ್ಟೆ ಗೈಸ್. ಮಕ್ಕಳುಗಳು ನೆಡ್ಕೊಂಬರ್ತಾ ಇರ್ತಾರೆ. ಆಮೇಲೆ ಮಕ್ಕಳು ಹಿಡಿಬೇಕು, ಸರಿ ತಿನ್ನಿಸ್ಬೇಕು. ಆಮೇಲೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂದರೆ ತುಂಬ ಕೇರ್ಫುಲ್ಲಾಗಿ. ಮೇಲಿರೋ ಭಗವಂತನೇ ನನಗೆ ಸ್ಟ್ರೆಂತು.
ಇಷ್ಟೇ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಪ್ರತಿಫಲವಾಗಿ ಭಗವಂತ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಕೊಟ್ಬಿಟ್ರೆ ಸಾಕು, ವ್ಯೂಸ್ ಹೋಗ್ಬಿಟ್ರೆ ಸಾಕು. ಈ ಯೂಟ್ಯೂಬಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅದೆಲ್ಲ ಫಾಲೋ ಮಾಡಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 2 ಸೆಟ್ ಆ್ಯಕ್ಚುಲಿ ಯೂಸ್ ಮಾಡಿರೋದು ಮತ್ತು ಇನ್ನೊಂದು ಸೆಟ್ಟು ನೈಟ್ ಡ್ರೆಸ್ ತೊಗೊಂಡಿದ್ದೀನಿ. ಎಷ್ಟು ಕೊಟ್ಟೆ, ಏನು ಕೊಟ್ಟೆ, ಯಾವ ಆ್ಯಪಲ್ಲಿ ತೊಗೊಂಡೆ ಅದರ ರಿವ್ಯೂ ಮಾಡ್ತೀನಿ. ಇಷ್ಟೇ ಗೈಸ್. ನನಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಮಗಳಿಗೋಸ್ಕರನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನನ್ನ ಮಗಳಿಗೆ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈಗ ನಾನು ವರ್ಕ್ ಮಾಡೋದು ನಿಲ್ಲಿಸ್ಬಿಟ್ರೆ ನಮ್ಮ ಲೈಫೇ ನಿಲ್ಲಾಗೋಗುತ್ತೆ. ಇವಾಗ ತುಂಬ ಕಷ್ಟ ಇದೆ ಗೈಸ್. ಮನೆ ಕೊಡಲ್ಲ ಕರೆಕ್ಟ್ ಟೈಮ್ಗೆ, ಅಪ್ಪ ನೈಟಲ್ಲಿ ನಿದ್ದೆ ಇರಲ್ಲ. ಈಗ ಪ್ರೆಗ್ನೆಂಟ್ಸ್ಗಳಿಗೆ ಇಲ್ಲಾಂದ್ರೆ ಈಗ ಪ್ರೆಸೆಂಟ್ ಯಾರು ಪ್ರೆಗ್ನೆನ್ಸಿ ಇರ್ತೀರಾ ಅವರಂತೂ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳಿ. ಡೆಲಿವರಿ ಆದಮೇಲೆ ನಿದ್ದೆ ಅನ್ನೋದೇ ಇರಲ್ಲ. ಅಷ್ಟೇ. ಇನ್ನೇನು ಹೇಳೋದು ಗೈಸ್, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತ ಮಿಸ್ ಮಾಡ್ಕೊಬಿಡಿ ಗೈಸ್. ಟೇಕ್